ನಮಸ್ಕಾರ ಆಚಾರ್ಯ. पूर्णगुणैकदेहं निर्दोषमप्यतमप्यखिलैः स्वकीयैः अस्योद्भवाचिदमसि अध्यस्थाः गुणदानदाः वैष्णवाः विष्णुहृदयाः तान् नमस्ते गुरुन् नमः. श्रीगुरुभ्यो नमः. हरिः ओम्. 98ನೇ ಶ್ಲೋಕ ಆಗಬೇಕು. ಆ ಪ್ರಣವ ಮಂತ್ರವನ್ನು ಉಪದೇಶಿಸಿರುವಂತಹ ಯತಿಗಳಿಗೆ, ನೂತನ ಯತಿಗಳಿಗೆ ಏನೆಂದು ಹೆಸರಿಟ್ಟರು ಅನ್ನುವುದನ್ನ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗಾಪಾಂಗ ಪೂರ್ವಕಂ ಶ್ರೀ ವಿಷ್ಣು ನಮಸ್ತೆ. ಪ್ರದತ್ತವಾನ್ ಆಚಾರ್ಯ ತುಂಬಾ ಕಟ್ ಆಗ್ತದೆ, ಏನು ಕೇಳಿಸ್ತಾ ಇಲ್ಲ. ಆಚಾರ್ಯ ತುಂಬಾ ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಉಂಟು ಆಚಾರ್ಯ, ಕೇಳ್ತಾ ಇಲ್ಲ. ಏನು ಕೇಳಿಸ್ಲಿಲ್ಲ ಆಚಾರ್ಯ. ಫಣಿರಾಜ್ ಅವರು ಮ್ಯೂಟ್ ಮಾಡಿ. ಪದಚ್ಛೇದ ನೋಡಿ. ಹೀಗಿದೆ ಇಲ್ಲಿ ಕ್ಷಮಿಸ್ಬೇಕು. ಈ ಒಂದು ಶ್ಲೋಕ ಹೌದಾ? ಈಗ ಕರೆಕ್ಟ್ ಆಯ್ತು. ಎಲ್ಲರಿಗೂ ನಮಸ್ಕಾರ. ಇವಾಗ ಕೇಳಿಸ್ತಾ ಇದೆಯಲ್ಲ? ಇವಾಗ ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಇದೆ ಆಚಾರ್ಯ. ಇನ್ನೊಂದ್ಸರ್ತಿ ಈ ಶ್ಲೋಕವನ್ನ ಹೇಳ್ತೇನೆ. ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗಾಪಾಂಗ ಪೂರ್ವಕಂ ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಆನಂದ ತೀರ್ಥರು, ಪ್ರೀತಿ ತೀರ್ಥರು, ಪ್ರೀತಿ = ಆನಂದ. ಆನಂದ ತೀರ್ಥರು ತಮ್ಮಲ್ಲಿರುವಂತಹ ಪ್ರೀತಿಯಿಂದ ಬಹಳ ಪ್ರಸನ್ನರಾಗಿದ್ದರಂತೆ. ಅಂದ್ರೆ ಬೇರೆಯವರ ಮೇಲೆ ಪ್ರೀತಿ ಹೌದು, ಅವರಿಗಿರುವಂಥದ್ದು ಸದಾ ಪ್ರಿಯತಮಂ ನವಸನ್ನಮಾಮಿ, ಅತ್ಯಂತ ಪ್ರಿಯತಮನಾದವನು ನಾರಾಯಣ. ಆದ್ದರಿಂದ ಸದಾಕಾಲ ನಾರಾಯಣನ ಮೇಲೆ ಅತಿಶಯವಾದ ಭಕ್ತಿಯನ್ನ ಮಾಡುವುದರಿಂದ ಅವರು ಸದಾಕಾಲ ಪ್ರಸನ್ನ ಮುಖ ಉಳ್ಳವರಾಗಿದ್ದಾರೆ. ಅವರು ನಗು ನಗುತ್ತಾ ಪ್ರೀತಿಪೂರ್ಣವಾದ ಕಣ್ಣಿನಿಂದ ಆ ನೂತನ ಯತಿಗಳನ್ನ ನೋಡುತ್ತಾ ಅವರಿಗೆ ವಿಷ್ಣು ತೀರ್ಥ ಎಂಬುವಂತಹ ಯತ್ಯಾಶ್ರಮದ ಹೆಸರನ್ನ ಇಟ್ಟರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪ್ರೇಮಾಮೃತ ಪ್ರಸನ್ನಸ್ಯ ಸ್ಮಿತಾಂಗಾಪಾಂಗ ಪೂರ್ವಕಂ ಶ್ರೀ ವಿಷ್ಣು ತೀರ್ಥ ನಾಮ ಅಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಅನ್ವಯ ನೋಡಿ. ಪ್ರೀತಿ ತೀರ್ಥ ಆನಂದ ತೀರ್ಥರು, ಪ್ರೀತಿ ತೀರ್ಥ ಆನಂದ ತೀರ್ಥರು, ಪ್ರೇಮಾಮೃತ ಪ್ರೀತಿ ಎಂಬ ಅಮೃತದಿಂದ, ಪ್ರೇಮಾಮೃತ ಪ್ರೀತಿ ಎಂಬ ಅಮೃತದಿಂದ
ಪ್ರೇಮಾಮೃತ ಪ್ರೀತಿ ಎಂಬ ಅಮೃತದಿಂದ ಪ್ರಸನ್ನಾಸ್ಯ ಸಂತೋಷದಿಂದ ಕೂಡಿದ ಮುಖವು ಪ್ರಸನ್ನಾಸ್ಯ ಸಂತೋಷದಿಂದ ಕೂಡಿದ ಮುಖವು ಸ್ಮಿತಾಂಗ ಸ್ಮಿತಾಂಗ ಮಂದಹಾಸವೆಂಬ ಸಹಕಾರಿಯಿಂದ ಕೂಡಿದ ಮಂದಹಾಸದಿಂದ ಕೂಡಿದ ಅಂತ ಬರ್ಕೊಳ್ಳಿ ಸಾಕು. ಸ್ಮಿತಾಂಗ ಮಂದಹಾಸದಿಂದ ಕೂಡಿದ ಸ್ಮಿತಾಂಗ ಮಂದಹಾಸದಿಂದ ಕೂಡಿದ ಅಪಾಂಗಪೂರ್ವಕಂ ಅಪಾಂಗಪೂರ್ವಕಂ ಕಡೆಗಣ್ಣು ಇವೆರಡೂ ಮೊದಲಾಗಿ ಉಳ್ಳ ಹಾಗೆ ಕಡೆಗಣ್ಣು ಇವೆರಡು ಮೊದಲಾಗಿ ಉಳ್ಳ ಹಾಗೆ ಕಡೆಗಣ್ಣು ಇವೆರಡು ಮೊದಲಾಗಿ ಉಳ್ಳ ಹಾಗೆ ಅಸ್ಮೈ ಈ ತಮ್ಮನಿಗೆ ಅಸ್ಮೈ ಈ ತಮ್ಮನಿಗೆ ಶ್ರೀ ವಿಷ್ಣು ತೀರ್ಥನಾಮ ಶ್ರೀ ವಿಷ್ಣು ತೀರ್ಥನಾಮ ಶ್ರೀ ವಿಷ್ಣು ತೀರ್ಥರೆಂಬ ಹೆಸರನ್ನು ಶ್ರೀ ವಿಷ್ಣು ತೀರ್ಥರೆಂಬ ಹೆಸರನ್ನು ಪ್ರದತ್ತವಾನ್ ಕೊಟ್ಟರು ಪ್ರದತ್ತವಾನ್ ಕೊಟ್ಟರು. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಸಣ್ಣ ಪ್ರಶ್ನೆ ಮಿಸ್ ಆಗೈತೆ ನನ್ಗೆ. ಅದ್ರಲ್ಲಿ ಮತ್ತೆ ಜೀವ ಶ್ರಾದ್ದ ವಿಷಯ ಮತ್ತೆ ಮಾತಾಡ್ತಾರೆ. ಬರೀ ಸ್ವಾಮಿಗಳು ಮಾಡ್ಕೋತಾರ ಆಶ್ರಮ ತಗೊಳ್ಳೋ ಮೊದ್ಲೆ? ಹೌದು ಸಾಧಾರಣ ಬಾಕಿ ಜನಗಳಿಲ್ಲ, ಬರೀ ಸ್ವಾಮಿಗಳು? ಇಲ್ಲ 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 ಇಲ್ಲ. ಅವ್ರ ಪೂರ್ವಾಶ್ರಮ ಅಲ್ಲಿ ಎರಡು ವಿಷಯವನ್ನ ಹೇಳಿದ್ದಾರೆ. ತಂದೆ ತಾಯಿ ಇಲ್ಲದವರು ಅಂದ್ರೆ ಯಾರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾ ಇರ್ತಾರೋ ಅವರಿಗೆ ತಂದೆ ತಾಯಿಗಳು ಇಲ್ದೇ ಹೋದ್ರೆ ಅಥವಾ ತಂದೆನೇ ಇಲ್ದೇ ಹೋದ್ರೆ ಆವಾಗ ತಂದೆಯ ಕೊನೆ ಶ್ರಾದ್ದವನ್ನ ಆ ಮಗ ಮಾಡಬೇಕು, ಅವನ ಅಧಿಕಾರ. ಸರಿನಾ? ಅದು ಆ ಒಂದು ತಿಥಿಗೋಸ್ಕರ ಕಾಯುವಂತದ್ದಲ್ಲ. ಸರಿನಾ? ಆಯ್ತು. ಹೌದಾ? ಆದ್ರೆ ಅವರು ಯಾವತ್ತು ತಗೊಳ್ತಿರ್ತಾರೋ ಅವತ್ತಿನ ದಿನ ತಂದೆಯ ಒಂದು ಶ್ರಾದ್ದವನ್ನ ಮಾಡಬೇಕು. ಆಯ್ತು. ತಾಯಿ ಇಲ್ಲದೆ ಹೋದ್ರೆ ತಂದೆ ತಾಯಿಗಳ ಇಬ್ಬರ ಶ್ರಾದ್ದವನ್ನು ಕೂಡ ಮಾಡಬೇಕು. ಇದ್ದಾಗ ಮಾಡುವಾಗಿಲ್ಲ. ಇಲ್ಲದೆ ಇದ್ದಾಗ ತಂದೆ ತಾಯಿಗಳ ಶ್ರಾದ್ದವನ್ನೂ ಮಾಡಿ ತನ್ನ ಶ್ರಾದ್ದವನ್ನು ಕೂಡ ಮಾಡಲೇಬೇಕು. ಇದು ತಂದೆ ತಾಯಿಗಳು ಇದ್ದಾಗ್ಲೂ ಹೌದು, ಇಲ್ಲದೆ ಇದ್ದಾಗ್ಲೂ ಹೌದು. ಆತ್ಮಶ್ರಾದ್ದವನ್ನು ಮಾಡಿಕೊಳ್ಳಲೇಬೇಕು. ಅದೇ ವರ್ಡ್ ಶಬ್ದ ಆತ್ಮಶ್ರಾದ್ದ. ಅದೇ ಅದ್ರ ಮೇಲೆ ಸ್ವಲ್ಪ ವಿವರಿಸ್ತೀರಾ? ಅದೇನು ಆತ್ಮಶ್ರಾದ್ದ ಅಂತಂದ್ರೆ, ಈಗ ನಾವು ಯಾವ ಒಂದು ಗೋತ್ರದಲ್ಲಿ ಹುಟ್ಟಿದ್ದೇವೆ, ನಾವು ಇಂತಹ ಮಗ, ನಾವು ಇಂತಹ ಮೊಮ್ಮಗ ಅಂತ ಹೇಳಿ ನಮ್ಮ ಹೆಸರನ್ನ ನಾವೇ ಹೇಳಿಕೊಂಡು ಆ ವಿಷ್ಣು ಪಾದದ ಮೇಲೆ ನಮ್ಮ ಒಂದು ಆ ಪಿಂಡವನ್ನ ನಾವೇ ಇಡುವಂತದ್ದೇ ಆತ್ಮಶ್ರಾದ್ದ. ನಮ್ಮ ಹೆಸರನ್ನ ಹೇಳಿದ್ರೆ ನಾವೇ ಇಡೋದು. ಆದ್ರೆ ಅದು ಗೃಹಸ್ಥರಿಗೆ ಇಲ್ಲ. ಆಯ್ತಾ? ನಮ್ಮ ಮಕ್ಕಳ ಸಂತಾನ ಇಡಬೇಕು ಅಷ್ಟೇ. ಸಂತಾನ ಇಲ್ದರೆ ಸಂತಾನ ಇಲ್ಲದೆ ಹೋದ್ರೆ ಆಮೇಲೆ ಅಲ್ಲ, ಸಂತಾನ ಇಲ್ಲದೆ ಹೋದ್ರೆ ಅಥವಾ ನಮಗೆ ಬರೀ ಹೆಣ್ಣು ಸಂತಾನ ಇದ್ದಾಗ ಅಳಿಯ ಆದ್ರೂ ಮಾಡಬೇಕು, ಅಥವಾ ನಮ್ಮ ಅಣ್ಣ ತಮ್ಮಂದ್ರೆ ಯಾರಾದ್ರೂ ಇದ್ರೆ ಅವ್ರು ಮಾಡಬೇಕು. ಅವ್ರಿಗೆ ನಾನೇ ಮಾಡ್ತಾ ಇದ್ದೇನೆ. ಸರಿ, ಹೌದಾ? ಹೀಗೆ. ಧನ್ಯವಾದ. ಅಲ್ಲ ಆಚಾರ್ಯ, ಇದು ಆತ್ಮಶ್ರಾದ್ದ ಅಂದ್ರೆ ಬದುಕಿದ್ದಾಗ ಅವರೇ ಮಾಡ್ಕೊಳ್ಳೋದಲ್ಲ, ಬೇರೆಯವ್ರು ಮಾಡೋದಲ್ಲ ಅಲ್ವಾ? ಕರೆಕ್ಟ್. ಇಲ್ಲ 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 ಇಲ್ಲ. ಆತ್ಮಶ್ರಾದ್ದ ಅಂದ್ರೆ ನಮ್ಮ ಶ್ರಾದ್ದವನ್ನ ನಾವೇ ಮಾಡಿಕೊಳ್ಳುವಂತದ್ದಕ್ಕೆ ಆತ್ಮಶ್ರಾದ್ದ. ಕರೆಕ್ಟ್. ಅವಾಗ ಅಣ್ಣ ತಮ್ಮ ಯಾಕೆ ಬರ್ತಾರೆ, ಮಕ್ಳು ಯಾಕೆ ಬರ್ತಾರೆ? ಅಲ್ಲ, ಇವ್ರು ಅದನ್ನ ಕೇಳಿಲ್ಲ. ಅಂದ್ರೆ ಯತಿ ಗೃಹಸ್ಥಾಶ್ರಮಿಗಳು ಹೇಗೆ ಅವರ ಶ್ರಾದ್ದವನ್ನು ಹೇಗೆ ಮಾಡಬೇಕು ಅಂತ ಅವ್ರು ಕೇಳಿದ್ರು.
ಸನ್ಯಾಸವನ್ನು ತಗೊಳ್ಳುವಂತಹ ವ್ಯಕ್ತಿ ಅಲ್ಲ ಶ್ರೀಕಾಂತ್ ಅವ್ರು ಕೇಳಿದ್ದು. ಆತ್ಮಶ್ರಾದ್ದ ಮಾಡ್ಕೊಳ್ಳೋದು ಸನ್ಯಾಸಿಗಳು ಮಾತ್ರನಾ? ಹೌದೌದು, ಸನ್ಯಾಸ ತಗೊಳ್ಳುವಂತಹ ವ್ಯಕ್ತಿ. ಅಲ್ಲ, ನನಗೆ ಒಬ್ರು ಗೊತ್ತು, ಅವ್ರ ಅಂದ್ರೆ ಒಂದು ಫ್ಯಾಮಿಲಿ, ಅವ್ರ ಗಂಡ ಹೆಂಡತಿ ಇಬ್ರು ಅವ್ರ ಆತ್ಮಶ್ರಾದ್ದ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರ ಹೆಣ್ಮಗಳು ಅವರು ಸ್ವಲ್ಪ ಈ ಕಡೆ ಎಲ್ಲ ಈ ಬಗ್ಗೆ ಅಷ್ಟೊಂದು ಅವ್ರಿಗೆ ನಂಬಿಕೆ ಎಲ್ಲ ಇರ್ಲಿಲ್ಲ, ಅವ್ರಿಗೆ ಮಗಳು ಅಳಿಯ ಅವ್ರಿಗೆಲ್ಲ. ಸೊ ಅದಕ್ಕೆ ಇವ್ರು ಮಾಡೋದಿಲ್ಲ ಮುಂದೆ ಅಂತ ಅನ್ಕೊಂಡು ಅವ್ರು ಮುಂಚೆನೆ ಮಾಡ್ಕೊಂಡ್ಬಿಟ್ಟಿದ್ರು. ಇಲ್ಲ ಇಲ್ಲ, ಹಾಗಿಲ್ಲೇ ಇಲ್ಲ, ಎಲ್ಲೂ ಪದ್ಧತಿಯೂ ಇಲ್ಲ ಅದು. ಯಾರೋ ಮೋಸ್ಟ್ಲಿ ಏನೋ ತಪ್ಪು ಹೇಳಿ ಮಾಡಿಸಿರ್ಬೇಕಾಗಾರ. ಇಲ್ಲ ಇಲ್ಲ, ಪದ್ಧತಿ ಎಕ್ಸೆಪ್ಷನ್ ಇರ್ಬೋದಲ್ಲ ಈ ಕಾಲದಲ್ಲಿ. ಸಂಧ್ಯಾವಂದನೆ ಅಂದ್ರೆ ಏನು ಅಂತ ಕೇಳ್ತಾರೆ, ನೀವು ಅಂದ್ರೆ ನಿಮ್ಮ ಅಪ್ಪ ಅಂತಾರೆ. ಸೊ ಅವ್ರೇನ್ ನಮ್ಗೆ ಶ್ರಾದ್ದ ಮಾಡಲ್ಲ, ಅದೇನ್ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ಪದೇ ಪದೇ ಕೇಳ್ತಾ ಇರೋದು ನಾನು. ಅಂದ್ರೆ ನೋಡಿ, ಆ ಒಂದು ಶ್ರಾದ್ದದಿಂದ ಆಗುವಂತ ಸೌಭಾಗ್ಯ, ಶ್ರಾದ್ದ ನಮ್ಮ ಮಕ್ಕಳು ಅಥವಾ ನಮ್ಮ ಸಂತಾನ ಇಲ್ಲದೆ ಹೋದ್ರೆ ಆ ಒಂದು ಸೌಭಾಗ್ಯ ನಾವು ಪಡ್ಕೊಂಡು ಬಂದಿಲ್ಲ ಅಂತ ಅರ್ಥ ಅಷ್ಟೇ. ಆದ್ರಿಂದ ಅಯ್ಯೋ ನಮ್ ಸಂತಾನ ಇಲ್ಲ, ಸಂತಾನ ಇದ್ರೂ ಕೂಡ ಸತ್ಸಂತಾನ ಇಲ್ಲ, ಮಾತು ಕೇಳುವಂತಹ ಸಂತಾನ ಇಲ್ಲ ಅಂತ ವ್ಯಥೆ ಪಡ್ಕೊಂಡು ಆತ್ಮಶ್ರದ್ಧೆ ಮಾಡಿಕೊಳ್ಳೋದು ತಪ್ಪು. ಅದು ಆತ್ಮಹತ್ಯೆಗೆ ಸಮಾನ. ಹೇಗೆ ಆತ್ಮಹತ್ಯೆ ಮಹಾಪಾಪವೋ ಹಾಗೆ ಆತ್ಮಶ್ರಾದ್ದು ಕೂಡ ಅಷ್ಟೇ ದೊಡ್ಡ ಪಾಪ. ಗೃಹಸ್ಥಾಶ್ರಮಿಗಳಿಗೆ, ಸನ್ಯಾಸವನ್ನು ಸ್ವೀಕಾರ ಮಾಡೋ ವ್ಯಕ್ತಿಗಲ್ಲ. ಸರ್, ಇನ್ನೊಂದು ಪ್ರಶ್ನೆ ಇದೆ ಟಾಪಿಕ್ ಮೇಲೆ. ಈಗ ಅವ್ರ ತಂದೆ ತಾಯಿಗೆ ಕಡೆ ಬಾರಿ ಶ್ರಾದ್ದ ಮಾಡ್ಬಿಟ್ರು, ಬಟ್ ಅದಾದ್ಮೇಲಿಂದ ವರ್ಷ ಯಾರು ಮಾಡೋರು ಇಲ್ಲ ಅಲ್ಲಿ. ಇಲ್ಲ ಇಲ್ಲ, ಮುಗಿದೋಯ್ತು, ಅಲ್ಲೇ ಮುಗಿದೋಯ್ತು, ಅಲ್ಲಿಗೆ ಮುಗಿದೋಯ್ತು, ಅದ್ ಪರವಾಗಿಲ್ಲ. ಹೌದು. ಸರಿ. ಅಂದ್ರೆ ವಿಚಾರ ಮಾಡಿ, ಅಂದ್ರೆ ಈಗ ಒಬ್ಬ ಸುಧಾ ಓದುವಂತಹ ವ್ಯಕ್ತಿ ಒಂದು ಕುಡಿ ಈ ವಂಶದಲ್ಲಿ ಹುಟ್ಟುತ್ತೆ ಅಂತಂದ್ರೆ ಪಿತೃದೇವತೆಗಳು ತುಂಬಾ ಖುಷಿ ಪಡ್ತಾ ನಗಾರಿಗಳನ್ನ ಬಾರಿಸ್ತಾ ಇರ್ತಾರಂತೆ. ಅವರು ತ್ರಿಕಾಲ ಜ್ಞಾನಿಗಳಾದ್ದರಿಂದ ಈ ನನ್ನ ವಂಶದಲ್ಲಿ ಇಂತಹ ಒಂದು ಉದ್ಗ್ರಂಥವನ್ನ ಮಧ್ವ ಸಿದ್ಧಾಂತವನ್ನ ಎತ್ತಿ ಹಿಡಿಯುವಂತಹ ಒಂದು ಕುಡಿ ಹುಟ್ಟುತ್ತಾ ಇದೆ ಅನ್ನೋದ್ರಲ್ಲಿ ಏನೋ ಅಷ್ಟು ತೃಪ್ತರಾಗಿರ್ತಾರೆ. ಈ ಒಂದು ವಂಶದಲ್ಲಿ ಏನೇ ಯತಿಗಳಾಗ್ತಾ ಇದ್ದಾನೆ ಅಂತಂದ್ರೆ ಅವ್ರಿಗೆ ಇನ್ನೆಷ್ಟು ಸಂತೋಷ ಆಗಿರ್ಬಾರ್ದು. ಅವ್ರು ಅದರಿಂದನೇ ತೃಪ್ತರಾಗೋಗ್ಬಿಟ್ಟಿರ್ತಾರೆ. ನಾವು ಶ್ರಾದ್ದ ಮಾಡುವಂತ ಕಾರಣ ಯಾವುದಕ್ಕೆ? ಪಿತೃಗಳು ತೃಪ್ತರಾಗಬೇಕು ಅಂತ. ನಿಜ. ಹೌದಾ? ಹೌದು. ಅವ್ರು ಕೊನೆಯ ತಂದೆ ತಾಯಿ ಶ್ರಾದ್ದವನ್ನು ಮಾಡಿ ಅವರು ಆ ಒಬ್ಬ ವ್ಯಕ್ತಿ ಯತಿ ಆದ್ರೆ ಆ ವಂಶವೇ ಉದ್ಧಾರ ಅಲ್ವಾ? ಆದ್ರಿಂದ ಅವರು ಅಲ್ಲಿಂದಲೇ ಪಿತೃದೇವತೆಗಳು ಮಹಾ ತೃಪ್ತರಾಗೋಗ್ಬಿಟ್ಟಿರ್ತಾರೆ. ಅರ್ಥ ಆಯ್ತು. ಆದ್ರೆ ಬೇರೆ ಆ ಒಂದು ತಂದೆ ತಾಯಿಗಳೇ ಇನ್ನು ಸ್ವೀಕಾರ ಅಂದ್ರೆ ಈ ಸನ್ಯಾಸ ತಗೊಳ್ಳುವಂತಹ ವ್ಯಕ್ತಿಯನ್ನ ಬಿಟ್ಟು ಇನ್ನು ಬೇರೆ ಮಕ್ಕಳಿದ್ರು ಅಂತ ಅವರು ಮಾಡಲೇಬೇಕು, ಇವನು ಮಾಡುವ ಹಾಗಿಲ್ಲ. ಸರಿನಾ? ಇಲ್ಲಿಬ್ರು ಯತಿಗಳಾಗೋದ್ರು. ಅದರಿಂದ ಈ ಒಂದು ತಂದೆ ತಾಯಿಗಳ ಋಣ ಇಬ್ಬರ ಮಕ್ಕಳ ಮೇಲೂ ಇರ್ತದೆ. ಆದ್ರೆ ಹಿರಿಯನಾದವನು ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಅವನ ಋಣ ಅಲ್ಲಿಗೆ ಮುಗೀತು ಕೊನೆಯ ಶ್ರಾದ್ದದಿಂದ. ಈ ಶ್ರಾದ್ದಾದಿ ಮಾಡುವುದೇನೆ ಒಂದು ಆ ಋಣ ವಿಮೋಚನೆಗಾಗಿ. ಅರ್ಥ ಆಯ್ತು ಆಚಾರ್ಯ. ಅಲ್ಲ ಗುರುಗಳೇ, ಇದಕ್ಕೆ ಘಟಶಾರ್ದ ಹೇಳ್ತಾರ ಗುರುಗಳೇ? ಇಲ್ಲಲ್ಲ. ಸರಿ. ಅದು ಬೇರೆ. ಸರಿ, ಮುಂದೆ ಹೋಗೋಣ. ಶ್ರವಣೇನಾನುವಾದೇನ ಮನನೇ ನಾವೃಥಾ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರಃ. ಸನ್ಯಾಸಾಶ್ರಮವನ್ನ ಏನೋ ಸ್ವೀಕಾರ ಮಾಡಿಬಿಟ್ರು, ಮುಂದೇನು ಹೇಗಿರ್ಬೇಕು ಹಾಗಿದ್ದಾರಂತೆ ವಿಷ್ಣುತೀರ್ಥರು. ಉಪನಿಷತ್ ಭಾಷ್ಯ ಗ್ರಂಥಗಳ ಆಚಾರ್ಯರೇ ಬರೆದಿರುವಂತದ್ದು. ಹೊಸದಾಗಿ ಪ್ರಿಂಟ್ ಆಗಿದೆ ಪುಸ್ತಕ ಅಂತಂದ್ರೆ ನಾವು ಎಷ್ಟು ಖುಷಿ ಪಡ್ತೇವೆ. ಆಚಾರ್ಯರೇ ಹೊಸದಾಗಿ ಅರ್ಥವನ್ನ ಬರೆದಿರುವಂತದ್ದು.
ಇನ್ನು ತಾಳೆಗರಿಯಲ್ಲೇ ಇದೆ. ಬರೀ ಇಷ್ಟು ದಿನ ಬರೀ ಅದ್ವೈತಗಳ ಒಂದು ಆ ಉಪನಿಷತ್ ಭಾಷ್ಯವನ್ನೇ ನಾವು ಓದ್ಕೊಂಡು ಬರ್ತಾ ಇದ್ವಿ. ಎಷ್ಟು ಖುಷಿ ವಿಷ್ಣು ತೀರ್ಥರಿಗೆ. ನನ್ನ ಪೂರ್ವಾಶ್ರಮದ ಅಣ್ಣ ಬಿಡಿ, ನನಗೆ ಈಗ ಆಶ್ರಮವನ್ನು ಕೊಟ್ಟಂತಹ ಗುರುಗಳು ಬರೆದಿದ್ದಾರೆ ಇದನ್ನ, ಉಪನಿಷತ್ ಭಾಷ್ಯ ಗ್ರಂಥವನ್ನ. ಹೊಸ ಪುಸ್ತಕ ಪ್ರಿಂಟ್ ಆದ್ರೆ ಎಷ್ಟು ಖುಷಿ ಪಡ್ತೇವೆ ನಾವು. ಇದಕ್ಕೆ ತಾತ್ವಿಕವಾದ ಅರ್ಥವನ್ನ, ಯಥಾರ್ಥ ಜ್ಞಾನವನ್ನ ಆಚಾರ್ಯರು ಬರೆದಿದ್ದಾರೆ. ಇದನ್ನ ಪುನಃ ಪುನಃ ಓದ್ತಾ ಓದ್ತಾ ಮೆಲುಕು ಹಾಕ್ತಾ ಇದ್ದಾರಂತೆ. ಚರ್ವಿತ ಚರ್ವಣ ಮನಸ್ಸಿನಲ್ಲಿ ಅದರಲ್ಲಿ ಬರುವಂತ ಆ ಅನುವ್ಯಾಖ್ಯಾನದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಒಂದು ಏನು ಕೋರಿಕೆಯ ಮೇರೆಗೆ ಬರೆದಂತಹ ಅನುವ್ಯಾಖ್ಯಾನದಲ್ಲಿ ಬರುವಂತಹ ಅನೇಕ ಯುಕ್ತಿಗಳ ಅನುಸಂಧಾನವನ್ನ ಅದನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಅವುಗಳಿಂದ ಸದಾಕಾಲ ಅದರಲ್ಲಿಯೇ ಲೀನರಾಗಿ ಸ್ವಲ್ಪ ಕಾಲವೂ ಕೂಡ ವ್ಯರ್ಥ ಮಾಡದೇನೆ ಸದಾಕಾಲ ಅದರಲ್ಲಿಯೇ ಅದರ ಚಿಂತನೆಗಳಲ್ಲಿಯೇನೆ ತಲ್ಲೀನರಾಗಿದ್ದಾರೆ. ಆದ್ದರಿಂದ ಸ್ವಲ್ಪ ಕಾಲವೂ ಕೂಡ ವ್ಯರ್ಥ ಮಾಡಲಿಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪದಚ್ಛೇದ ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಅಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಅನ್ವಯ ನೋಡಿ, ವೇದಾಂತ ಗುರು ಸೋದರ, ವೇದಾಂತ ಗುರುಗಳಾದ ಮಧ್ವರ ತಮ್ಮರಾದ ವಿಷ್ಣು ತೀರ್ಥರು, ವೇದಾಂತ ಗುರುಗಳಾದ ಮಧ್ವರ ತಮ್ಮರಾದ ವಿಷ್ಣು ತೀರ್ಥರು ವೇದಾಂತ ಶಾಸ್ತ್ರಸ್ಯ ಉಪನಿಷತ್ತು ಬ್ರಹ್ಮಸೂತ್ರ ಇವುಗಳ ವ್ಯಾಖ್ಯಾನದ ಶ್ರವಣದಿಂದ ಅನುವಾದೇನ ಕೇಳಿದ್ದನ್ನು ಪುನಃ ಹೇಳುವುದರಿಂದ. ಸುಮ್ನೆ ನಾವೆಲ್ಲ ಪ್ರವಚನಕ್ಕೆ ಹೋಗಿರ್ತೇವೆ ಅಷ್ಟೇ, ಪ್ರವಚನ ವೈರಾಗ್ಯ ಎಲ್ಲಿ ಮನೆ ತನಕ ಅಷ್ಟೇ. ಅದ್ರಲ್ಲಿ ಏನೋ ಒಂದು ಬಂದಿರ್ತದೆ, ಪ್ರಹ್ಲಾದ ಹೀಗಿದ್ರು, ಸುಧಾಮ ಹೀಗಿದ್ದ, ಅಯ್ಯೋ ನಾವು ಹಾಗೆ ಇರಬೇಕು ಅಂತ ಸ್ವಲ್ಪ ವಿರಕ್ತರಾಗಿ ಬಂದಿರುತ್ತೆ. ಮತ್ತೆ ಮನೆಗೆ ಬಂದ ತಕ್ಷಣ ಶುರು, ಮಕ್ಕಳು ಮೊಮ್ಮಕ್ಕಳು, ಕೆಲಸ, ಲ್ಯಾಪ್ಟಾಪ್ ತೆಗಿ, ಫೋನ್ ಹಿಡ್ಕೋ, ಅದು ಖಾಲಿಯಾಗಿದೆ, ಇದು ಖಾಲಿಯಾಗಿದೆ, ಕಿರಾಣಿ ಸಾಮಾನ್ ಬರಿ, ಅಷ್ಟೇ. ಅಲ್ಲಿಗೆ ವೈರಾಗ್ಯ ಮುಗಿದೋಯ್ತು. ಇದು ಹಾಗಲ್ಲ. ಸದಾಕಾಲ ಏನು ಚಿಂತನೆ ಮಾಡ್ತಾ ಇರ್ತೇವೆ, ಚಿಂತನೆ ಮಾಡಿದ್ದನ್ನ ಬಾಯಿ ಬಿಟ್ಟು ಹೇಳುವುದು. ಅದೇ ನೀವು ಪ್ರವಚನವನ್ನ ಏನ್ ಕೇಳಿ ಬಂದಿರ್ತೀರಿ, ಕೆಲವೊಂದು ವಿಷಯಗಳನ್ನ, ಅಲ್ಲಿ ಬರುವಂತಹ ಉಪಕಥೆಗಳನ್ನ ಕೇಳಿ ಬಂದಿರ್ತೀರಿ, ಅದೇ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿದ್ರೆ ಇನ್ನೂ ನಿಮ್ಮ ಸ್ಮರಣೆ ಗಟ್ಟಿ ಆಗತ್ತೆ, ಎಂದೂ ಕೂಡ ಮರೆಯೋದಿಲ್ಲ. ಹಾಗೆ ಹೇಳೋದ್ರಿಂದ ಮನನ ಮಾಡಿದ್ದು ದೃಢವಾಗ್ಲಿ ಎನ್ನುವಂತಹ ಕಾರಣದಿಂದಾಗಿ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರಂತೆ. ಆ ಯುಕ್ತಿಗಳನ್ನೂ ಕೂಡ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಹಾಗೆ ಕೆಲವೊಮ್ಮೆ ಹೇಳಿದ್ದೆ, ಕ್ಷಣಾದ್ ಊರ್ಧ್ವಂ ಅತಾರ್ಕಿಕಾಹ ಅಂತ. ಒಂದು ಕ್ಷಣವೂ ಕೂಡ ಒಂದು ಕ್ಷಣ ಏನಾದ್ರೂ ಆ ಯುಕ್ತಿಗಳ ಬಗ್ಗೆ ಚಿಂತನೆ ಮಾಡದೆ ಹೋದ್ರೆ ನಾವು ಅತಾರ್ಕಿಕರಾಗಿ ಹೋಗ್ಬಿಡ್ತೇವೆ. ಈ ಸುಧಾದಲ್ಲಿ ಉಳಿದ ಗ್ರಂಥದಲ್ಲಿ ಬರುವಂತದ್ದು ಬಹಳ ಒಂದು ತರ್ಕವೇ, ನ್ಯಾಯವೇ ಮುಖ್ಯವಾಗಿ ಬರೋದು, ಹೀಗೆ ಹಾಗೆ ಅಂತ. ಅವು ಒಂದು ಕ್ಷಣವೂ ಕೂಡ ಬೇರೆ ಏನಾದ್ರೂ ವಿಚಾರ ಮಾಡಿದ್ವಾ, ಒಂದು ವಿಷಯ ಹೋಯ್ತಲ್ಲಿ, ಸಂಪೂರ್ಣವಾಗಿ ಹೋಗೇ ಬಿಡ್ತು, ಮತ್ತೆ ಫಸ್ಟಿಂದ ನೋಡ್ಬೇಕು ನಾವು. ಹೀಗೆ ಸ್ವಲ್ಪ ಕಾಲವೂ ಕೂಡ ವ್ಯರ್ಥ ಮಾಡದೇನೆ ಯುಕ್ತಿಗಳ ಚಿಂತನೆ, ಆ ಭಾಷ್ಯಾರ್ಥಗಳ ಚಿಂತನೆ, ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ ಮೊದಲಾದವುಗಳ ಚಿಂತನೆ ಮಾಡ್ತಾ ಸ್ವಲ್ಪ ಕಾಲವೂ ಕೂಡ ವ್ಯರ್ಥವಾಗಿಸಿ ಕೊಳ್ಳಲಿಲ್ಲ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಏನೋ ಸನ್ಯಾಸಾಶ್ರಮವನ್ನ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತಂದ್ರೆ, ನಾನೆನ್ನೆ ಹೇಳಿದೆ, ಅವರ ತಾಯಿಯ ಕುಲವನ್ನೂ ನೋಡ್ತಾರೆ, ತಂದೆಯ ಕುಲವನ್ನೂ ನೋಡ್ತಾರೆ. ಅಷ್ಟೇ ಅಲ್ಲ,
ಆ ಒಬ್ಬ ವ್ಯಕ್ತಿಯ ಒಂದು ಭವಿಷ್ಯ ಒಂದು ಜಾತಕವನ್ನ ಅನೇಕ ಮಹಾ ಜ್ಯೋತಿಷ್ಯಗಳಲ್ಲಿ